ಮ್ಯಾಮಿಗೆ ಫೋನ್ ಮಾಡ್ಲಾ? ಮತ್ತೆ ಹಸಿ ಕರಿಬೇವು, ಕೊತ್ತಂಬರಿ, ಟೊಮೊಟೊ, ಜೀರಿಗೆ ಅದರೊಳಗೆ ಜಾಸ್ತಿ ಹೊತ್ತು ಮಾತಾಡಿದ್ರೆ ಟಯರ್ಡ್ ಆಗುತ್ತಾ? ನೀನು ಮಾತಾಡಲ್ಲಲ್ಲ, ಅದಕ್ಕೆ ನಾನು ನಿನ್ನ ಬ್ಲಾಗ್ನಾಗ ಕರ್ಕೊಳಲ್ಲ ನೋಡು. ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೆಂಗೈತಿ ಅಂತೇಳಿ ನಮ್ಮ ಸಿಸ್ಟರ್ಸ್ ಅವ್ರು ಕೇರ್ ಮಾಡ್ತಿರ್ತಾರಲ್ಲ. ಇದು 9 ಮಂತ್ಸ್ ಸಿರಪ್ ಅಲ್ಲಿ ಒಂದು 18 ಮಂತ್ಸ್ ಸಿರಪ್. ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ರಿ ಅಂತ ಕೇಳಿದ್ರ, ಬೇಬಿ ಮೂಮೆಂಟ್ ಆಗ್ತಾ ಇದೇನಾ ಅಕ್ಕ ಅಂತ ಕೇಳತ್ತಿದ್ರಿ. ನನ್ನೇ ಈ ಕೈ ಇಟ್ಟಾಗ ಅಷ್ಟೇ ಮೂಮೆಂಟ್ ಮಾಡಕ್ ಅಂದ್ಬಿಟ್ಟಿತ್ತು. ಅಮೂಲ್ಯ ಇಟ್ಟಾಗ ಮೂಮೆಂಟ್ ಮಾಡಕ್ ಗೈಸ್ ನೋಡ್ರಿ, ಇವಾಗ ಮಾರ್ನಿಂಗ್ 7:30 ಆಗೈತಿ. ಇವಾಗೇನೋ ಇನ್ಕಂಪ್ಲೀಟ್ ಐತೆ ಅಂತೇಳಿ ಬರ್ಕಂತ ಕುಂತಾಳ. ರಾತ್ರಿ ಎಲ್ಲಿಗೆ ಹೋಗಿದ್ದಿ? ತಿರ್ಗಾಕ್ ಹೋಗಿದ್ದಿಲ್ಲ? ಮತ್ತೆ ಯಾರು ಮಾಡ್ತಾರೆ ಇನ್ಕಂಪ್ಲೀಟ್? ಮ್ಯಾಮಿಗೆ ಫೋನ್ ಮಾಡ್ಲಾ? ಅವ್ರ ಅಜ್ಜಿ ಸ್ವೆಟ್ರ್ ಹಾಕಂದ್ರ ನೋಡ್ರಿ. ತೋರ್ಸಮ್ಮ ಸ್ವೆಟರ್. ನಮ್ಮ ಹಸ್ಬೆಂಡ್ ಅಮ್ಮಂದು ಸ್ವೆಟ್ರ್ ಹಾಕಂದ್ರ ನೋಡ್ರಿ. ಇದು ಇನ್ಕಂಪ್ಲೀಟ್ ಅಂತ ನೋಡ್ರಿ. ಅಷ್ಟೊಂದು ಇಟ್ಕೊಂಡು ಎಲ್ಲಿಗೆ ಹೋಗಿದ್ದಿ? ಕಂಪ್ಲೀಟ್ ಮಾಡೀನಿ. ಇಲ್ಲಿ ಲಸಿಂದ ಆ ಸ್ವೆಟ್ರ್ ಕರೆಕ್ಟ್ ಆಗಿತ್ತು ನೋಡಮ್ಮ ನಿನಗೆ. ನೋಡಿ ಎಷ್ಟು ಬರ್ತೀನಿ ನೋಡವು ಸ್ವಲ್ಪ. ಬರಿಬೇಕು ಮತ್ತೆ, ಅದು ನಿನ್ನ ಕರ್ತವ್ಯ. ಎಷ್ಟು ಬರ್ತೀನಿ ನೋಡವ್ವ ಅಂದ್ರೆ. ಊಟಕ್ಕೆ ಏನು ಮಾಡಲಿ ಅಮ್ಮ? ಮಾಡ್ಬೇಡ, ರೈಸ್ ಮಾಡಿ ನೋಡಿ ಯಾವ್ದಾನ ಒಂದು. ಬಿಡು. ಇಡ್ಲಿ ಮಾಡಿ. ಇವು ಅಂತರಿಕೆಲ್ಲ ಇಡ್ಲಿ ಮಾಡೋದಲ್ಲ, ಅದು ಮೊದಲೇ ಹೇಳ್ಬೇಕು ಅಡ್ವಾನ್ಸ್. ನಾಳೆ ಮಾಡಿ. ಓಕೆ, ಏನೋ ಒಂದು ಮಾಡ್ತೀನಿ ತಿಂದು. ಏನೋ ಒಂದು ಮಾಡಮ್ ಬನ್ನಿ ಗೈಸ್. ಇನ್ನೇನು ಇದ್ಕೊಂಡಾಗದಿ? ಅಣ್ಣನೇ ಎಲ್ಲಿದ್ದಾಳ? ಜೋರು ಮಾತಾಡ. ಏನು ಪ್ಯಾಡಿಗೆ ಏನದು? ಆಕಾರ ಚಿತ್ರ ಹಿಂಗ ಏನು ಚಂದ ಮಾಡಿ ಅವ್ವ. ಏನು ಆಕಾರ ಆಗೈತೆ ಅದ? ಹಾ ಅಲ್ಲದವಲ್ಲ ಮುರಿತಿ ಮುಂದಲ್ ಬದಾವಲ್ಲ. ಕಷ್ಟ ಇಷ್ಟ ಅಲ್ಲ ಇಲ್ಲಿ. ವಿಡಿಯೋ ಇದು ಕಟ್ ಮಾಡಲ ಬ್ಲಾಗ್. ಗೈಸ್ ನೋಡ್ರಿ, ಇವತ್ತು ಅಮೂಲ್ಯಾಗ ಊಟಕ್ಕೆ ಏನು ಮಾಡ್ತಿದ್ದೀನಿ ಅಂತಂದ್ರೆ ಟೊಮೊಟೊ ಚಟ್ನಿ ಮಾಡಕ್ಕಂತೀನಿ ಗೈಸ್. ಎಷ್ಟು ಸಿಂಪಲಾಗಿ ಮಾಡ್ಬೋದು, ಚೆನ್ನಾಗಿರುತ್ತೆ ಇದು. ಏನಿಲ್ಲ, ಇದೆ ಟೊಮೊಟೊನ ಹೆಚ್ಕೊಂಡು ಅದ್ರೊಳಗೆ ಜೀರಿಗೆ ಉಪ್ಪು ಅಷ್ಟೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ರೈಸ್ ಮಾಡಕ್ಕೆ ಇಟ್ಟಿದ್ದೀನಿ. ಅಮ್ಮು ಬಾ. ಆಮೇಲೆ ಇವಾಗ ಸ್ನಾನ ಮಾಡಿ ಬಂದಾಳ ಗೈಸ್. ಪೂಜೆ ಮಾಡಬೇಕು, ಇವತ್ತು ಶನಿವಾರ. ನೋಡ್ರಿ, ಇದಕ್ಕೆ ಏನಿಲ್ಲ ಗೈಸ್, ಬೆಳ್ಳುಳ್ಳಿ ಮತ್ತು ಹಸಿ ಕರಿಬೇವು, ಕೊತ್ತಂಬರಿ, ಟೊಮೊಟೊ, ಜೀರಿಗೆ ಅದರೊಳಗೆ ಉಪ್ಪು ಹಾಕಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡತ್ತೀನಿ. ಸ್ವಲ್ಪ ಖಾರ ಆ್ಯಡ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ಬೇಕಷ್ಟು ಖಾರ ಆ್ಯಡ್ ಮಾಡ್ಕೋಬೇಕು. ಅದನ್ನಾದ್ಮೇಲೆ ಇದಷ್ಟು ಆ್ಯಡ್ ಮಾಡಬೇಕು. ಇದು ಕೂಡ ಇದು ಏನಿಲ್ಲ, ಇವಾಗ ಮಿಕ್ಸಿಗೆ ಹಾಕೋಬೇಕು. ನಿಮ್ಮ ಹತ್ರ ಯಾವುದಾದ್ರೂ ಚಿಕನ್ ಮಸಾಲೆ ಇದ್ದರೆ ಮಾತ್ರ ಆ್ಯಡ್ ಮಾಡಿರಿ, ಇಲ್ಲಾಂದ್ರೆ ನಡೀತದೆ. ನನ್ನ ಹತ್ರ ಇದು ಯಾವುದೋ ಐತಿ ನೋಡಿ. ಇವಾಗ ಜಸ್ಟ್ ಮಿಕ್ಸಿಗೆ ಹಾಕ್ಕೊಂಡೆ, 1-2 ಸಲ ಗರ್ ಅನಿಸಿದ್ರೆ ಸಾಕು. ಅದಾದಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಬಾಣಲೆ ಒಳಗೆ. ನನ್ನ ಫೇವ್ರೆಟ್ ಬಾಣಲೆ ಇದು. ನಮ್ಮ ಮನೇಲಿ ಏನು ಪಲ್ಯ ಮಾಡಿದ್ರು ಗೈಸ್ ಇದರಲ್ಲೇ ಮಾಡ್ತೀನಿ ನಾನು. ಹಂಗೆ ಎಣ್ಣೆ ಕಾದಿತ್ತು. ಜೀರಿಗೆ ಸಾಸಿವೆ ಹಾಕೋಬೇಕು. ಅದು ಸ್ವಲ್ಪ ಪಟ ಸಿಡಿದ್ಮೇಲೆ ನೆಕ್ಸ್ಟ್ ಕರಿಬೇವು ಗೈಸ್, ನಮ್ಮ ತೋಟದ್ದೇ ಇದು. ಇವಾಗ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಚಟಪಟ ಅಂತ ಸೌಂಡ್ ಬಂದಮೇಲೆ ಕೊತ್ತಂಬರಿನ ಆ್ಯಡ್ ಮಾಡಿದೆ ಗೈಸ್. ಎಣ್ಣೆ ಒಳಗೆ ಹಾಕಿದೆ ಕೊತ್ತಂಬರಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ನಾವು ಮಿಕ್ಸಿ ಒಳಗೆ ಹಾಕ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದನ್ನು ಆ್ಯಡ್ ಮಾಡಬೇಕು ಗೈಸ್. ಇವಾಗ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಸೌಂಡ್ ಬರುತ್ತೆ. ಅದಾದಮೇಲೆ ಅದನ್ನು ಸ್ಪೂನ್ ತೊಗೊಂಡು ಸ್ವಲ್ಪ ಆ ಕಡೆಯಿಂದ ಈ ಕಡೆ ಸ್ವಲ್ಪ ತಿರುಗಿಕೊಳ್ಬೇಕು ನೋಡ್ರಿ. ಇವಾಗ ಫೈನಲಿ ಸ್ವಲ್ಪ ಕ್ಲೋಸ್ ಮಾಡಿ, ಏನಿಲ್ಲ ಅಂದ್ರೆ ಒಂದು 5 ಮಿನಿಟ್ಸ್ ಬೇಯಿಸಬೇಕು ಗೈಸ್. ಕ್ಲೋಸ್ ಮಾಡಬೇಕು, ಯಾಕಂದರೆ ನಾವು ಹಸಿ ಟೊಮೊಟೊ ಹಾಕಿರ್ತೀವಲ್ಲ, ಸ್ವಲ್ಪ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಕ್ಲೋಸ್ ಮಾಡಿ ತಿರ್ಗಿಸ್ಕೋಬೇಕು ಗೈಸ್. ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡ್ರಿ.
ಒಂದು 5 ಮಿನಿಟ್ಸ್ ಕುದಿಸಿದ ಮೇಲೆ ಗೈಸ್ ಮತ್ತೆ ಸ್ವಲ್ಪ ಮಿಕ್ಸಿ ಒಳಗೆ ಅದರದ್ದು ನೀರು ಇರುತ್ತಲ್ಲ ಗೈಸ್, ನಿಮಗೇನಾದರೂ ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದ್ರೆ ನಡೀತದೆ. ಫುಲ್ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು. ಹಂಗೆ ಅಮೂಲ್ಯನ ಬಾಕ್ಸಿಗೆ ಕಟ್ಟಿದೆ. ಟೊಮೊಟೊ ಚಟ್ನಿ, ರೈಸು, ಉಪ್ಪಿನಕಾಯಿ ಹಾಕಿ ಅವಳು ಬಾಕ್ಸಿಗೆ ಪ್ರಿಪೇರ್ ಮಾಡಿದೆ ನೋಡಿರಿ. ಒಂದು ಹಾಫ್ ಆನ್ ಅವರ್ ಆದರೂ ಬೇಕು ಗೈಸ್ ಇದಕ್ಕೆ, ಟೊಮೊಟೊ ಚಟ್ನಿಗೆಲ್ಲ, ರೈಸು ಟೊಮೊಟೊ ಚಟ್ನಿಗೆ ನೋಡಿರಿ. ಅವಳು ಹೋದ್ಮೇಲೆ ಹಂಗೆ ಬದ್ನೆಕಾಯಿ, ಎಣ್ಣೆಗಾಯಿ ಬದ್ನೆಕಾಯಿ ಪಲ್ಯ ಅಂತಾರಲ್ಲ ಅದಕ್ಕೆ ಪ್ರಿಪೇರ್ ಮಾಡಿದ್ದೆ. ನಿಮ್ಗೇನಾದರೂ ಈ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಗೈಸ್, ಇದಂತೂ ಮಸ್ತ್ ಇರುತ್ತೆ. ಉತ್ತರ ಕರ್ನಾಟಕ ಸ್ಪೆಷಲ್ ಗೈಸ್ ಇದು. ಅಮೂಲ್ಯನ ಕಳಿಸಿ ಎಣ್ಣೆ ಬದ್ನೆಕಾಯಿ ಪಲ್ಯ ಮತ್ತು ರೊಟ್ಟಿ ಊಟ ಮಾಡಕ್ಕಂತೀನಿ. ಊಟ ಮಾಡೋಣ ಬನ್ನಿ ಗೈಸ್. ನೋಡಿರಿ ಗೈಸ್, ಅಮೂಲ್ಯನ ಸ್ಕೂಲಿಗೆ ಕಳಿಸಿದ್ವಿ. ಇವತ್ತು ಅನಣ್ಣ ಹೋಗಿಲ್ಲ ಗೈಸ್, ಹುಷಾರಿಲ್ಲ ಅವಳಿಗೆ, ಅದಕ್ಕೋಸ್ಕರ ನಾಳೆ ಕಳಿಸಿದ್ರೆ ಆಯ್ತು ಅಂತ ಬಿಟ್ಟಿದ್ದೆ. ಮತ್ತು ಇವಾಗ ಏನಪ್ಪ ಅಂತಂದ್ರೆ ಜಾಸ್ತಿ ಜನ ಕ್ವಶನ್ ಮಾಡತ್ತಿದ್ರಿ. ಒಬ್ಬೊಬ್ರು ಕಮೆಂಟ್ಸಿಗೆ ರಿಪ್ಲೈ ಮಾಡಕ್ಕಂತೀನಿ, ಒಬ್ಬೊಬ್ರು ಕಮೆಂಟ್ಸಿಗೆ ರಿಪ್ಲೈ ಮಾಡೋಕ್ಕಂತಿಲ್ಲ. ನಿಮ್ಮ ಬೇಬಿ ಮೂಮೆಂಟ್ ಸ್ಟಾರ್ಟ್ ಆಗಿದ್ದೀನ ಹಂಗೆ ಹಿಂಗೆ ಅಂತ ಕೇಳತ್ತಿದ್ರಿ. ಮತ್ತು ಸಪ್ರೇಟ್ ಬ್ಲಾಗೇ ಮಾಡ್ಬೇಕು. ಅದಕ್ಕೆ ಈ ಬ್ಲಾಗಲ್ಲೇ ಸ್ವಲ್ಪ ಹೇಳಿದ್ರಾಯ್ತು, ಪ್ರೆಗ್ನೆನ್ಸಿ ಜರ್ನಿ ಹೆಂಗೈತಿ ಹಂಗೆ ಹಿಂಗೆ ಅಂತ ಕೇಳಿ ಹತ್ತಿದ್ರಿ. ಸೊ ಒಂದು ಸ್ವಲ್ಪ ಮಾತಾಡಿ ಹೇಳೋಣ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ಟೊಮೊಟೊ ಚಟ್ನಿ ಮಾಡಿದ್ನಲ್ಲ ಗೈಸ್, ಅದು ಅನನ್ಯ ಅಮೂಲ್ಯಗ ಇಷ್ಟ ಆಗುತ್ತಾ ಭಾಳ ಅಲ್ಲ ನನ್ನೆ ಬಾ ಅಷ್ಟೇ ಬಂದುಬಿಟ್ಟು. ಅನನ್ಯ ಅಮೂಲ್ಯಗ ಅದು ಭಾಳ ಇಷ್ಟ ಆಗುತ್ತೆ ಗೈಸ್. ಅದು ಈಸಿಯಾಗಿ ಅಂದ್ರೆ 5 ಮಿನಿಟ್ಸಲ್ಲೇ ಮಾಡ್ಬೋದು. ಅದೇ ನೀವು ತೋರಿಸಿದ್ಮೇಲೆ ಹೆಂಗೆ ಮಾಡೋದು ಅಂತ ನೀವು ಟ್ರೈ ಮಾಡಿ ಗೈಸ್. ಅಂದರೆ ಸ್ವಲ್ಪ ಟೊಮೊಟೊನ ಹುರಿದು ಮಾಡಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಎಣ್ಣೆ ಒಳಗೆ ಫ್ರೈ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಾಂದರೆ ನಾವು ಗ್ಯಾಸ್ ಮೇಲೆ ಇಟ್ಟಾಗ ಸ್ಲೋ ಒಳಗಿಟ್ಟು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಅಲ್ಲೇ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡ್ತದೆ ಗೈಸ್. ಅದನ್ನು ನಾನು ಈಸಿಯಾಗಿ ಟೊಮೊಟೊ ಚಟ್ನಿ ಅಂದರೆ ಅಷ್ಟು ಇಷ್ಟಪಡ್ತಾ ಇದ್ದಿಲ್ಲ ಇವರು. ನಂಗೆ ಇಷ್ಟ ಟೊಮೊಟೊ ಚಟ್ನಿ, ಯಾವಾಗಲೂ ಇಷ್ಟ ನಂಗೆ. ಟೊಮೊಟೊ ಸಾಂಬಾರು ಇನ್ನು ಬೇಳೆ ಇಷ್ಟ ಆಗಂಗಿಲ್ಲ, ಟೊಮೊಟೊ ಸಾಂಬಾರು ಟೊಮೊಟೊ ಚಟ್ನಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವರಿಗೆ ಒಂದು ಸಲ ಮಾಡಿದ್ನೆ, ಇವ್ರಿಗೆ ಇಷ್ಟ ಆಗಕ್ಕೆ ಬಂದುಬಿಟ್ಟಿತ್ತು. ಅದಕ್ಕೆ ಯಾವಾಗನ ಟೊಮೊಟೊ ಚಟ್ನಿನ ಮಿಕ್ಸಿಗೆ ಹಾಕಿ, ಒಟ್ಟು ಟೊಮೊಟೊನೇ ಕಾಣಂಗಿಲ್ಲ, ಟೊಮೊಟೊ ಚಟ್ನಿ ಅಂತ ಫೀಲೇ ಬರೋಂಗಿಲ್ಲ. ತಿನ್ನಲಾರ್ದವ್ರಿಗೆ ಇಷ್ಟ. ಮತ್ತು ಜ್ಯೋತಿ ಸಾವು ಕೂಡ ಇಷ್ಟಪಟ್ಟಿದ್ರು ಅವತ್ತು ನಾನು ಮಾಡಿದಾಗ. ಬಾ ಸುಸ್ತಾಗಿತ್ತ ಗೈಸ್, ಅವಾಗ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಿದರೆ ಟಯರ್ಡ್ ಆಗುತ್ತಾ, ಉಸಿರು ಹಿಂಗೆ 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 ಆಗುತ್ತಾ. ಆದರೂ ಹಿಂಗೆ ಮಾತಾಡೋಕ್ಕೆ ಟ್ರೈ ಮಾಡಿ ಮಾತಾಡ್ತಿರ್ತೀನಿ. ಸ್ವಲ್ಪ ಗ್ಯಾಪ್ ಕೊಟ್ಟು ಮಾತಾಡಿದ್ರೆ ನಡೀತದೆ, ಬಟ್ ಕಂಟಿನ್ಯೂಸ್ ಆಗಿ ಮಾತಾಡೋಕಂದ್ರೆ ಇವಾಗ ಹಂಗೆ ಅನಿಸ್ತಿದೆ ಪ್ರೆಗ್ನೆಂಟ್ ಆದಾಗಿಂದ. ಅನ್ನೇನ ನೋಡ್ರಿ ಬಾ. ನಾನೇನು ತೋರಿಸಲ್ಲ ಅಂದ್ರಿ. ಆಕಿನ ಕರ್ಕೊಂಡು ನಿನ್ನೆ ಒಂದು ಬ್ಲಾಗ್ ಮಾಡೇ ಬಿಟ್ಟಿದ್ದೆ. ಇವತ್ತು ಆಕಿನ ಬಂದ್ಲು ತಡ್ರಿ. ಹಾಯ್ ಹಾಯ್, ಆರಾಮದಿಯಾ? ಅಂದರೆ ಈಗ ನೀನು ಮಾತಾಡಲ್ಲಲ್ಲ, ಅದಕ್ಕೆ ನಾನು ನಿನ್ನ ಬ್ಲಾಗ್ನಾಗ ಕರ್ಕೊಳಲ್ಲ ನೋಡು ಗಾಯ್ಸ್. ಅದಕ್ಕೆ ಕರ್ಕೊಳಲ್ಲ ಗಾಯ್ಸ್. ಏನೋ ಒಂದು ಮಾತಾಡ್ತಿರ್ಬೇಕು. ಆಮೇಲೆ ನೋಡಿ ಏನೋ ಒಂದು ಟಾಪಿಕ್ ಎತ್ತಿ ಆಕೆ ಏನು ಎಷ್ಟೇ ಆ್ಯಕ್ಟಿವ್ ಇರ್ತಾಳೆ ಅಂದ್ರೆ ಆಕೆ ಏನೋ ಒಂದು ಟಾಪಿಕ್ ಎತ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ದಾಳೆ. ಮಮ್ಮಿ ನೀ ಸ್ಟಾರ್ಟ್ ಮಾಡಿ ಮಮ್ಮಿ, ನಾ ಮಾತಾಡ್ತೀನಿ ಅಂತಾಳೆ. ನಾ ಏನು ಹೇಳೇ ಕೊಟ್ಟಿರಲ್ಲ ಆಕಿಗೆ ಅಲ್ಲ. ಏಕೆಂದ್ರೆ ಸ್ವಲ್ಪ ಶೈ ಫೀಲಿಂಗ್ ಐತ್ರಿ, ನಾಚ್ಕೊಂತಾಳ, ಅದಕ್ಕೆ ಮಾತಾಡೋಂಗಿಲ್ಲ ಅಲ್ಲ. ಮಾತಾಡ್ಬೇಕೇನು? ನಾನು ಅವ್ರಿಗೆ ಹೇಳ್ಕೊಡ್ತಿರ್ತೀನಿ. ನಾನು ಲಾಗ್ ಸ್ಟಾರ್ಟ್ ಮಾಡಿದಾಗ ಅಂದ್ರೆ ಏನು ಮಾತಾಡ್ಬೇಕಂತ ಹೇಳ್ಕೊಡಂಗಿಲ್ಲ, ಏನಾರು ಒಂದು ಮಾತಾಡ್ತಿರ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತೀನಿ. ಈಗ ಕ್ಯಾಮ್ರಾ ನೋಡಿ ಅಂತ ನಿಂದಿರ್ತಾಳೆ. ಅಮೂಲ್ಯ ಸ್ವಲ್ಪ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ. ಆಕೆ ಆಲ್ಮೋಸ್ಟ್ ಟ್ರೈ ಮಾಡ್ತಾಳೆ ಆಕೆ ಮಾತಾಡೋಕ್ಕೆ ಅಲ್ಲ. ಏಕೆ ಹಿಂಗೆ ಟ್ರೈ ಮಾಡ್ತೋಡಿಕೆ. ಅಮೂಲ್ಯ ಪಾಪ ಬರ್ಗರ್ ಮಾಡ್ತೀನಿ ಮಮ್ಮಿ, ಇದು ನಿಂಬೆಹಣ್ಣು ಶರ್ಬತ್ ಮಾಡ್ತೀನಿ ಮಮ್ಮಿ, ಬ್ಲಾಗ್ ಮಾಡಿ ಮಮ್ಮಿ. ಯಾಕೆ ಎಷ್ಟು ಗಂಟು ಬಿದ್ದಾಳೆ ನನ್ನ ಪಾಪ. ಮಾಡ್ಬೇಕು ಗೈಸ್ ಇಷ್ಟ್ರಾಗ ಹಾಕಿದ್ದು. ಆಕೆಗೆ ಫೋನ್ ಕೊಡ್ತೀನಿ ಮಾಡಂತೇಳಿ. ಈ ಸಲ ಬರ್ರಿ. ಒಂದು ಸಲ ಮಾಡಿದ್ಲಲ್ರಿ, ಅದು ಯಾವುದು ಉಪ್ಪಿನಕಾಯಿದು, ಮಾವಿನಕಾಯಿ ಉಪ್ಪಿನಕಾಯಿ. ಎಲ್ಲರೂ ನೆಕ್ಸ್ಟ್ ರೆಸಿಪಿ ಬರಲಿ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡಿದ್ರು. ಬಟ್ ನಾ ಊರಿಗೆ ಹೋಗ್ಬಿಡ್ನೆಲ್ಲ, ಮಾಡೋಕ್ಕೆ ಆಗಲಿಲ್ಲ. ಈಗ ಫ್ರೀ ಇದ್ದಾಗ ಮಾಡ್ತೀನಿ ಬರ್ರಿ. ಇವತ್ತು ಟ್ರೈ ಮಾಡಮ್ಮ. ಇವತ್ತಲ್ಲ, ನಾಳೆ ಸಂಡೇ ಐತಲ್ಲ, ಟ್ರೈ ಮಾಡಮ್ಮ. ಓಕೆ ಗೈಸ್, ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಸ್ವಲ್ಪ ಜನ ಕೇಳಿದ್ರಿ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೆಂಗೈತಿ ಅಂತೇಳಿ. ಪ್ರೆಗ್ನೆನ್ಸಿ ಜರ್ನಿ ಇಲ್ಲ ಇದ್ರಾಗ ಹೇಳ್ಬಿಡ್ತೀನಿ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಿದೆ ಗೈಸ್. ಅಂದ್ರೆ
9.5 ಇಯರ್ಸ್ ಆದಮೇಲೆ ಪ್ರೆಗ್ನೆನ್ಸಿ ಆಗಿರೋದಲ್ಲ. ಸೊ ಅವಾಗಿಂದ ಏನು ಅಂದರೆ ಏನು ನೆನಪಿಲ್ಲ ನನಗೆ, ಅಷ್ಟೊಂದು ನೆನಪಿಲ್ಲ. ಇವಾಗ ಸ್ವಲ್ಪ ಫೀಲ್ ಮಾಡ್ಕೊಳಕಂತೀನಿ. ಅವಾಗಿಂದ ಏನೂ ನೆನಪಿಲ್ಲ, ಯಾಕಂದ್ರೆ ಸ್ವಲ್ಪ ಚಿಕ್ಕ ಏಜ್ ಇತ್ತಲ್ಲ ಅದ್ರದ್ದು. ತುಂಬ ದಿನ ಆಯ್ತಲ್ಲ ಸೊ ಇವಾಗಂದ್ರೂ ಚೆನ್ನಾಗೈತಿ, ಎಲ್ಲರೂ ಕೇರ್ ಮಾಡ್ತಾರೆ. ನಾನೇನಂತಿರ್ತೀನಿ, ಕೇರ್ ಮಾಡ್ತಿರ್ತಾರಲ್ಲ, ನಮಸ್ತಾರಲ್ಲ ನಮ್ಮ ಸಿಸ್ಟರ್ಸ್ ಅವ್ರು ಕೇರ್ ಮಾಡ್ತಿರ್ತಾರಲ್ಲ. ಇದು 9 ಮಂತ್ಸ್ ಇರೋ ಬದಲು ಒಂದು 18 ಮಂತ್ಸ್ ಇರ್ಬೇಕಿತ್ತು ನೋಡು. ಈ ಕೇರಿಂಗ್ ಇನ್ನೂ ಮುಂದಿರ್ತಿತ್ತು ಅಂತ ಹಂಗೆ ಅನಿಸ್ತಿರುತ್ತೆ. ಸುಮ್ಮನೆ ಜೋಕಿಗೆ ಇಷ್ಟೇ ಕಷ್ಟ ಆಗಿದೆ ಗಾಯ್ಸ್. ಕಷ್ಟ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರಿಗೂ ಕಷ್ಟ ಆಗಿರುತ್ತೆ, ಅದೇ ಥರ ಕಷ್ಟ ನನಗೂ ಆಗಕ್ಕಂಥವು. ತಪ್ಪು ಕೂಡೋಕೆ, ಎದ್ದೇಳಕ್ಕೆ, ಮೊಣಕಾಲು ನೋವು, ಆ ಥರ ಕಷ್ಟ. ಮತ್ತೇನು ಕಷ್ಟ ಅಂದ್ರೆ ಮತ್ತೆ ಕಷ್ಟ ಅಂದ್ರೆ ಆ ಥರ ಕಷ್ಟ ಅಲ್ಲ, ಈ ಥರ ಬಾಡಿ ಕಷ್ಟ ಅಷ್ಟೇ. ಮತ್ತು ಸ್ವಲ್ಪ ಮಾತಾಡಕ್ಕೆ ಉಸಿರ್ನಾಗ ತಗೊಂಬಿಡ್ತಾವ. ಹೌದು, ಇವಾಗ ಅದು ಆ ಥರ ಸಮಸ್ಯೆನೇ ಇರೋದಿಲ್ಲ. ಪ್ರೆಗ್ನೆಂಟ್ ಆದಾಗಿಂದ ಸ್ವಲ್ಪ ಉಸಿರಾಟ ಸಮಸ್ಯೆ ಅನ್ಸಕ್ಕಂತದೆ ನನಗೆ ಈಗೀಗ. ಅದು ಇವಾಗ ನಂಗೆ 5ನೇ ತಾರೀಕಿಗೆ 7 ಮಂತ್ಸ್ ಸ್ಟಾರ್ಟ್ ಆಗಿದೆ ಗೈಸ್. ಇವತ್ತು ಆಮೇಲೆ 7 ಅನ್ಸುತ್ತಾ? 7 ಇವತ್ತು. 7 ಅನ್ಸುತ್ತಾ? ನೀವು 7 ಅಲ್ಲಿ 6. ಗೊತ್ತಿಲ್ಲ, ಒಟ್ಟು 5 ಮಂತ್ಸಿಗೆ ಸ್ಟಾರ್ಟ್ ಆಗಿತ್ತು. ಏನು ಹೇಳ್ಬೇಕು, ಸ್ಟಾರ್ಟ್ ಆಗಿತ್ತು. ಆಮೇಲೆ ಇವಾಗ ನಂಗೆ 6 ಮುಗಿದು 7 ಸ್ಟಾರ್ಟ್ ಆಗಿದೆ ಗೈಸ್. ಇವಾಗ ನಾರ್ಮಲಾಗಿ ಅದೇನು ಊಟ ಗೀಟ ಎಲ್ಲ ಚೆನ್ನಾಗೇ ಮಾಡ್ತೀನಿ. ಬಟ್ ನಮ್ಮದು ರೂಮ್ ಮೇಲೆ ಇರೋದಲ್ಲ, ಸ್ವಲ್ಪ ಮೆಟ್ಲು ಹತ್ತೋದ್ರಿಂದ ಸ್ವಲ್ಪ ಕಷ್ಟ ಆಗಕತ್ತೈತಿ. ಸ್ವಲ್ಪ ಲಿಮಿಟ್ನಾಗ ಹತ್ತಕ್ಕಂತೀನಿ, ಆದ್ರೂ ಕಷ್ಟ ಸ್ವಲ್ಪ. ಮೊಣಕಾಲು ನೋವು, ಸ್ವಲ್ಪ ಬಾಡಿ ಪೇನ್ ಅನ್ಸುತ್ತೆ, ಪಾದ ನೋವು ಆಗ್ತವೆ. ಈಗೀಗೆಲ್ಲ ಗೊತ್ತೈತೆ ನೋಡಿ, ಹೇಳ್ದ್ನಲ್ಲ, ಗೊತ್ತಾಗುತ್ತಾ. ಮತ್ತು ಪ್ರೆಗ್ನೆನ್ಸಿ ಇದು ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ರಿ ಅಂತ ಕೇಳಿದ್ರೆ ಮಾರ್ಚ್ 7 ಕೊಟ್ಟಿದ್ದಾರೆ ಗಾಯ್ಸ್. ಮಾರ್ಚ್ 7 ಅಷ್ಟರೊಳಗೆ ಆಗ್ಬೋದು, ಯಾಕಂದ್ರೆ ನಂದು 2 ಸಿಸೇರಿಯನ್ ಅಲ್ವಾ. ಮತ್ತು ನಂಗೆ ಸಿಸೇರಿಯನ್ನೇ ಮಾಡಿಸ್ಬೇಕಂತಲೇ ಹೇಳ್ತಾರೆ. ನಂದು 2ನೇದು ಕೂಡ ವೇಟ್ ಮಾಡಿದ್ವಿ, ನೋವು ಬರಲಿಲ್ಲ ಅಮೂಲ್ಯಂದು ಡೆಲಿವರಿ ಟೈಮ್ನಾಗ. ಈಗಂದ್ರೂ ಈ ಸಿಚುವೇಶನ್ನಾಗಂದ್ರೂ ನನಗೆ ನಾರ್ಮಲ್ ಡೆಲಿವರಿ ಅಂತೂ ಮಾಡೋದೇ ಇಲ್ಲ ಗೈಸ್. ಅಷ್ಟು ರಿಸ್ಕ್ ಯಾರು ತೊಗೊಳಲ್ಲ ಅನ್ಸುತ್ತೆ. ಸಿಸೇರಿಯನ್ನೇ ಮಾಡಿಸ್ಕೊಳ್ಳೋದೇ ಬೆಟ್ರ್ ಅನ್ಸುತ್ತೆ. ಮಾರ್ಚ್ 7 ಕೊಟ್ಟಿದ್ದಾರೆ ಗೈಸ್. ನೀವು ವೇಟಿಂಗ್, ನಾವು ವೇಟಿಂಗ್. ನಮಗಂತೂ ಫುಲ್ಲು, ಈಗಂತೂ ಫುಲ್ ಇವರು. ಮತ್ತು ಅಷ್ಟೇ, ಸ್ವಲ್ಪ ಜನ ಕ್ವಶನ್ಸ್ ಕೇಳಿದ್ರಿ. ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಿದೆ, ಬೇಬಿ ಮೂಮೆಂಟ್ ಆಗ್ತಾಯಿದ್ದೇನಾ ಅಕ್ಕ ಅಂತ ಕೇಳತ್ತಿದ್ರಿ. ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಕೇಳತ್ತಿದ್ರಿ. ಬೇಬಿ ಮೂಮೆಂಟ್ ಸ್ಟಾರ್ಟಾಗಿ 5.5 ಮಂತ್ಸ್ ಆಗಿತ್ತು ಗೈಸ್. ಅವಾಗ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗಿತ್ತು. 6 ಮಂತಾಗಿಂದ ಜಾಸ್ತಿ ಫುಲ್ ಹೆವಿ. ಇವರಿಗೆಲ್ಲ ಅನನ್ಯ, ಅಮೂಲ್ಯ, ನಮ್ಮ ಫ್ರೆಂಡ್ಸು, ನಮ್ಮ ಸಿಸ್ಟರ್ಸ್ ಎಲ್ಲ ಅವ್ರ್ಯಾರನ್ನ ಬನ್ನಿ ಹಿಂಗಿಡಿಯೋದೇ ತೋರಿಸೋದು. ಅವರು ಹೌದು ನೋಡಿ, ಒದ್ಯಾಕಂತೈತಿ ನೋಡಿ ಅಂದಾಗ ಫುಲ್ ಖುಷಿ ಆಗಕ್ಕಂತೈತಿ. ಫುಲ್ ಒದ್ದಾಡಕಂತೈತಿ ಗಾಯ್ಸ್. ಫುಲ್ ಆ್ಯಕ್ಟಿವ್ ಐತದು ಒಳಗೆ. ನನಗನ್ಸಿದ ಮಟ್ಟಿಗೆ ಹೆಂಗೈತೆ ಹೊರಗೆ ಬಂದಮೇಲೆ ಸೇಮ್ ಅಮೂಲ್ಯನ ಕಡೆ ಬೆರಕೈತೆ ಅನ್ಸುತ್ತೆ ಗಾಯ್ಸ್. ಫುಲ್ ಇವಾಗಲೇ 6 ಇದ್ದಾಗ ಫುಲ್ ಒದ್ದಾಡಕಂತಿತ್ತು ಅದು. ನಾನಿಟ್ಟಾಗ ಒದಿತೈತೆ, ಅಮೂಲ್ ಇಟ್ಟಾಗ ಒದೆಯಲ್ಲ. ಅದಕ್ಕೆ ಅದು ಬರ್ಲಿ ತಡಿ, ಹೊರಕಂದ್ರೆ ಬರ್ಲಿ ಕಟ್ಟಿತ್ತು ನನಗೆ. ಅವತ್ತೈತಲ್ಲ, ಬರೀ ಅನನ್ಯ ಹಿಂಗೆ ಕೈ ಇಟ್ಟಾಗ ಅಷ್ಟೇ ಮೂಮೆಂಟ್ ಮಾಡಕ್ಕಂದ್ಬಿಟ್ಟಿತ್ತು. ಅಮೂಲ್ಯ ಇಟ್ಟಾಗ ಮೂಮೆಂಟ್ ಮಾಡೋಕ್ಕಂತಿದ್ದಿಲ್ಲ. ಅಮೂಲ್ಯ ಅದಕ್ಕೆ ಏನು ಆಕಿ ಪ್ರತಿ ಸಲ ಇಟ್ಟಾಗ ಮೂಮೆಂಟ್ ಮಾಡೋಕ್ಕಂತಿಲ್ಲ ಅದು. ಈಗ ಇವ್ರು ಇಟ್ಟಾಗ, ಯಾರನ್ನ ಇಟ್ಟಾಗ ಅಷ್ಟೇ ಮೂಮೆಂಟ್ ಮಾಡೋದು. ಇವ್ರಿಗೆ ಫೀಲ್ ಬರತ್ತೈತಿ, ಆಕಿಗೆ ಬರವಲ್ತಲ್ಲ. ಅದಕ್ಕೆ ಅದು ಬರಲಿ ತಡಿ, ಹೊರಗೆ ಬರಲಿ, ಮಾಡ್ತನದನ್ನು ಕೊಡ್ತನ ಅದಕ್ಕೆ ಹೆಟ್ ಅಂತ ಹೇಳ ಜೋಕ್ ಮಾಡೋಕ್ಕಂತಿದ್ಲ ಅಲ್ಲ. ಓಕೆ ಗೈಸ್, ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಅದನ್ನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್. ನೋಡ್ರಿ, ಅಮೂಲ್ಯ ಎಷ್ಟು ಬೇಕಾಬಿಟ್ಟಿಂದ ಬರಕಂತಿದ್ಲ, ತಲೆ ಮೇಲೆ ಇಟ್ಕೊಂಡಿಲ್ಲ, ಕ್ಯಾಮ್ರಾ ನೋಡಿ ಕೆಳಗೆ ಇಟ್ಕೊಂಡಾಳ. ಅಮೂಲ್ಯ ನಾವು ಎಲ್ಲಿಗೆ ಹೋಗಿದ್ದೀವಿ ಇವತ್ತು? ಚಲೋ ಆತ್ ಬಾಳೆ ಅಂತ. ನಾಳೆ ಎಲ್ಲಿಗೆ ಹೋಗಲ್ಲ, ಮನೆಗೆ ಇರ್ತೀವಿ. ಹೊಟ್ಟೆ ಕಿಚ್ಚಕ್ಕಿಗೆ ನಾವೆಲ್ಲಿಗೆ ಹೋಗಿವಿ, ತಿಂದೀವಿ, ಏನಾರು ಮಾಡಿ ಕಂತೀವಿ ಅಂದ್ರೆ ಹೊಟ್ಟೆ ಕಿಚ್ಚೆ. ಬಂಬು ಬಜಾರ್